ಸ್ನೇಹಿತರೆ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲಾ ಪ್ರವಾಸಿ ಮಿತ್ರ ರಾಕೇಶ್ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಜಿಲ್ಲೆಯಾದ್ಯಂತ ತುಂಬ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಜಲಪಾತಗಳಿರ್ಬೋದು, ನದಿಗಳಿರ್ಬೋದು ಉಕ್ಕಿ ಹರಿತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ನನ್ನ ಕಡೆಯಿಂದ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ, ತಾವು ಬರ್ತಕ್ಕಂಥ ಪ್ರವಾಸಿ ತಾಣಗಳಲ್ಲಿ ಈ ಜಲಧಾರೆಗಳಿರ್ಬೋದು ಅಥವಾ ನದಿಗಳಿರ್ಬೋದು, ಇಂಥ ಸ್ಥಳಗಳಲ್ಲಿ ಸುರಕ್ಷತೆಯಿಂದ ಪ್ರವಾಸವನ್ನು ಕೈಗೊಳ್ಳಿ. ಯಾವುದೇ ರೀತಿಯ ಹುಚ್ಚಾಟಕ್ಕೆ ಒಳಗಾಗಬೇಡಿ. ಎಲ್ಲ ಕಡೆಗಳಲ್ಲಿ ನೀರಿಗಿಳಿಯೋದನ್ನು ನಿಷೇಧ ಮಾಡಿರ್ತಾರೆ. ನದಿಯ ಮಟ್ಟಗಳು ತುಂಬ ಅಪಾಯದಲ್ಲಿ ಹರಿತಾ ಇರೋದ್ರಿಂದ ಯಾರು ಕೂಡ ನೀರಿಗಿಳಿಯುವ ಪ್ರಯತ್ನ ಮಾಡಬೇಡಿ. ಅದೇ ರೀತಿ ಜಲಪಾತಗಳಲ್ಲೂ ಕೂಡ ಯಾವುದೇ ರೀತಿಯ ಸಾಹಸಕ್ಕೆ ಒಳಗಾಗಬೇಡಿ. ಈಗಾಗಲೇ ಸಮುದ್ರ ಮಟ್ಟದಲ್ಲಿ ನೀರಿನ ಒಂದು ಅಲೆಗಳ ತೀವ್ರತೆ ಜಾಸ್ತಿ ಇರೋದ್ರಿಂದ ಸಮುದ್ರದಲ್ಲೂ ಕೂಡ ನೀರಿಗಿಳಿಯೋದನ್ನು ನಿಷೇಧಾಜ್ಞೆ ತಂದಿರ್ತಾರೆ. ಯಾಕೆಂದರೆ ರೆಡ್ ಅಲರ್ಟ್ ಘೋಷಣೆ ಆಗಿರುತ್ತೆ. ಯಾರು ಕೂಡ ನೀರಿಗಿಳಿಯೋದಕ್ಕೆ ಅವಕಾಶ ಇರೋದಿಲ್ಲ. ಬಂದಂಥ ಪ್ರವಾಸಿ ತಾಣದಲ್ಲಿ ಸುರಕ್ಷಿತವಾಗಿ ಅಲ್ಲಿಯ ಸೌಂದರ್ಯವನ್ನು ಅನುಭವಿಸಿ ವಾಪಸ್ಸಾಗತಕ್ಕಂಥ ಪ್ರಯತ್ನ ಮಾಡಿ. ಯಾರು ಕೂಡ ನೀರಿಗಿಳಿದು ತಮ್ಮ ಜೀವ ಕಳೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ. ಅದೇ ರೀತಿ ತಮ್ಮಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂದರೆ, ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿ ಮಿತ್ರ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೆ. ತಮಗೆ ಯಾವುದೇ ರೀತಿಯ ಮಾಹಿತಿ ಕೊರತೆಯಾದಲ್ಲಿ, ಅಲ್ಲಿಯ ಸುರಕ್ಷತೆ ಕೊರತೆಯಾದಲ್ಲಿ ಆ ಪ್ರವಾಸಿ ಮಿತ್ರರನ್ನು ಸಂಪರ್ಕಿಸಿ ಅವರಿಂದ ಸೂಕ್ತ ಮಾಹಿತಿ ಪಡೆದುಕೊಳ್ಳಿ. ತಮ್ಮ ಸುರಕ್ಷತೆಗಾಗಿ ಪ್ರವಾಸಿ ಮಿತ್ರರು ಪ್ರವಾಸಿ ತಾಣಗಳಲ್ಲಿ ಕರ್ತವ್ಯ ನಿರತರಾಗಿರ್ತಾರೆ. ಹಾಗೆ ಬಂದಂಥ ಪ್ರವಾಸಿಗರಿಗೆ ನನ್ನ ಕಡೆಯಿಂದ ಒಂದು ಸೂಚನೆ ಏನಪ್ಪ ಅಂದರೆ, ತಾವು ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿದಾಗ ತಾವು ತಂದಂಥ ಊಟದ ವ್ಯವಸ್ಥೆಯಲ್ಲಿ ಬಳಸಿದಂಥ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು, ಚೀಲಗಳಿರ್ಬೋದು, ಇನ್ನಿತರೆ ಯಾವುದೇ ರೀತಿ ವಸ್ತುಗಳಿರ್ಬೋದು, ತಾವು ಬಳಸಿದಂಥ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಅವುಗಳನ್ನು ನಿರ್ದಿಷ್ಟ ಸ್ಥಳದಲ್ಲಿ ಹಾಕುವಂಥ ಡಸ್ಟ್ಬಿನ್ಗಳಿರ್ತವೆ. ಡಸ್ಟ್ಬಿನ್ಗಳಲ್ಲಿ ಅವುಗಳನ್ನು ಹಾಕುವಂಥ ಪ್ರಯತ್ನ ಮಾಡಿ. ಅದೇ ರೀತಿ ಎಲ್ಲೆಂದರಲ್ಲಿ ಸ್ವಚ್ಛತೆಯನ್ನು ಹಾಳು ಮಾಡಬೇಡಿ. ಬಂದಂಥ ಪ್ರವಾಸಿ ತಾಣದ ಸ್ವಚ್ಛತೆಯನ್ನು ಕಾಪಾಡುವ ಕೆಲಸ ನಿಮ್ಮದು ಕೂಡ ಆಗಿರುತ್ತೆ. ಪ್ರವಾಸಿಗರು ದಯಮಾಡಿ ಗಮನದಲ್ಲಿಟ್ಟುಕೊಂಡು ಸ್ವಚ್ಛತೆಯೆಡೆಗೆ ಸ್ವಲ್ಪ ಗಮನ ಹರಿಸಿ ಪ್ರವಾಸಿ ತಾಣದ ಸೌಂದರ್ಯವನ್ನು ಕೂಡ ಕಾಪಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಹುಚ್ಚಾಟಕ್ಕೆ ಒಳಗಾಗದೆ ದಯಮಾಡಿ ಸುರಕ್ಷಿತವಾಗಿ ಪ್ರವಾಸ ಕೈಗೊಂಡು ಸುರಕ್ಷಿತವಾಗಿ ಹಿಂತಿರುಗುವಂಥ ಪ್ರಯತ್ನ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.